ಅಷ್ಟೇ, ಅದು ಬಿಟ್ರೆ ಏನು ಇಲ್ಲ. ಇದ್ರಲ್ಲಿ ದುಡಿಯೋದನ್ನೇ ನಾವು ಬೇರೆ ಹೊರಗಡೆಗೆ ಆರಾಮಾಗಿ ದುಡಿಬಹುದು. ಹ್ಮ್ ಹ್ಮ್. ಹೌದು. ಎಷ್ಟು ಜನ ಯೂಟ್ಯೂಬ್ ಮಾಡಿ ಎಷ್ಟು ಜನ ಸಕ್ಸಸ್ ಆಗಿದಾರ ಇದ್ರಾಗೆ, ನಾನ್ ಹೇಳ್ತಾ ಇರೋದು. ಕೆಲವೇ ಜನ ಅಣ್ಣ, ಅಷ್ಟು ಈಗಂತೂ ತುಂಬಾ ಜನ ಮಾಡ್ಬಿಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ನ. ಬೆರಳಾಣಿಕೆಯಷ್ಟು ಜನ ಮಾತ್ರ. ಇವತ್ತು ಎಲ್ಲರದು ಮೌನ ಆಗಿದೆ, ಆದ್ರೆ ಎಲ್ಲರೂ ಪೇಮೆಂಟ್ ತಗೊಂತ ಇಲ್ಲ. ಹ್ಮ್. ಇವತ್ ಮೌನ ಆದರೂ ಇವತ್ತು ಡಾಲರ್ ಕೌಂಟಿಂಗ್ ಬಹಳ ಹೋಗ್ತಾ ಇದಾರೆ, ಹೊಡೆದಾಡ್ತಾ ಇದಾರೆ. ಹ್ಮ್ ಹ್ಮ್ ಹ್ಮ್. ಅದಕ್ಕೆ ಹೇಳ್ತಾ ಇರೋದು, ಈ ಯೂಟ್ಯೂಬ್ ಇಂದನೇ ಆಚೆ ನಮ್ ಬದುಕು ಬಹಳನೇ ಇದೆ. ಮಾಡಿ, ನಿಮ್ಮ ಪ್ರಯತ್ನ ನೀವು ಮಾಡಿ. ಸೋಲು ಗೆಲುವು ಇದ್ದಿದ್ದೆ. ಸೋತ್ರೆ ಒಂದು, ಗೆದ್ರೆ ಒಂದು. ಸೋತ್ರೆ ಅದ್ರ ಹಿಸ್ಟ್ರಿ ತಿಳಿಯುತ್ತೆ, ಗೆದ್ರೆ ಹ್ಮ್ ಖುಷಿ. ಹ್ಮ್. ಹೌದು. ಸೋಲು ನಮ್ಗೊಂದು ಪಾಠ ಆಗುತ್ತೆ, ಹಿಂಗಲ್ಲ ಹಿಂಗೆ ಅಂತ. ಗೆದ್ರೆ ಖುಷಿ. ಹ್ಮ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲೆಲ್ಲ ಇರೋರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರನ್ನ ಯಾರು ಮಾತ್ರ ನಂಬೇಡಿ. ಹ್ಮ್ ನೀವು ಹೋಗ್ತೀರಾ, ಸಪೋರ್ಟ್ ಮಾಡ್ತೀರಾ, ಮೆಸೇಜ್ ಓದ್ತೀರಾ, ಮೆಸೇಜ್ ಮಾಡ್ತೀರಾ, ಓಕೆ. ಇದ್ರ ಆಚೆಗೆ ಬಹಳ ಹುಷಾರಾಗಿರ್ರಿ. ದಯವಿಟ್ಟು ಹೆಣ್ಣು ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಯಾವುದೇ ಮೆಸೇಜಿಗೂ ಹ್ಮ್ ಹ್ಮ್ ಹ್ಮ್. ನೀವು ನಿಮ್ಮನ್ನ ಬಿಟ್ಕೊಡ್ಬೇಡಿ. ಫಸ್ಟ್ ಆಫ್ ಆಲ್, ಹ್ಮ್ ಹ್ಮ್. ಅಕ್ಕ ಅಂದ್ರೆ, ತಂಗಿ ಅಂದ್ರೆ, ಮಗಳು ಅಂದ್ರೆ, ಯಾವುದೇ ಆಗ್ಲಿ, ನಾನ್ ಹೇಳ್ತಾ ಇರೋದು, ನಿಮ್ಮ ಮನೆಯಲ್ಲಿರೋರೇ ನಿಮಗೆ ಶಾಶ್ವತ. ನಾನು ಹೊರಗಡೆಯಿಂದ ಬಂದು ನಾನು ತಂಗಿ, ತಮ್ಮ, ಅಕ್ಕ, ಆ ಆ, ತಾಯಿ, ಮಗಳು ಅಂತ ಅಂದ್ರೆ ನಿಜವಾಗ್ಲೂ ಅದು ತೋರ್ಪಡಿಕೆಗೆ. ಹೌದು. ನಿಮ್ಮ ನಿಮ್ಮ ಹುಷಾರಿ ನಿಮ್ ಕೈಲಿ ಇರ್ಲಿ. ಹೌದು ಹೌದಣ್ಣ. ಅದೇ ನಾನು ಸಹ ಅದ್ನೇ ಹೇಳೋದು, ಮುಖವಾಡದ ಬದುಕು ಜಾಸ್ತಿ ಹಾಕ್ಕೋಬೇಡಿ. ಗೊತ್ತಾದಾಗ ಮುಖಭಂಗ ಮಾಡ್ಕೊಂಡು ಎಲ್ಲರ ಮುಂದೆ ಹೀನಾಯ ಪರಿಸ್ಥಿತಿ ಅನುಭವಿಸ್ಕೊಂಡು ಅವಮಾನ ಮಾಡ್ಕೊಳಕಿನ್ನ ಈಗ್ಲೇ ನಿಮ್ಮ ನಿಜ ಪರಿಸ್ಥಿತಿ ಏನು ಒಪ್ಕೊಂಡು ನೈಜ ಸ್ಥಿತಿಲಿ ಜೀವನ ಮಾಡಿ. ಅದ್ನೇ ನಾನು ಕೇಳ್ಕೊಳೋದು ಎಲ್ರಿಗೂ, ಯಾರೇ ಏನು ಮಾಡ್ತಾ ಇದ್ರುನು. ಹಾಗೆ ಕೆಲವೊಬ್ರು ಹೇಳ್ತಾರೆ, ಇರೋದನ್ನ ಆ ಕಡೆ ಲೈವಲ್ ಇದ್ದಾರೆ, ಈ ಕಡೆ ಲೈವಲ್ ಇದ್ದಾರೆ, ಅವ್ರ ಲೈವಲ್ ಇದ್ದಾರೆ, ಅದ್ ಮಾಡ್ಬೇಡಿ. ಯಾರ್ ಲೈವಲ್ಲಿ ಯಾರಿದ್ರೇನು ಆ ಲೈವಿಂದ ಈ ಲೈವಿಗೆ ಬಂದು ಹೇಳೋದು. ಒಂದೆರಡ ತಾಯಿ, ಹಾ. ಯಾವಾಗ ಇನ್ನೊಬ್ಬ ಲೈವಿನ ಬಗ್ಗೆ ಬಂದು ಮತ್ತೊಬ್ಬರಿಗೆ ಹೇಳ್ತಾರೋ ಅವ್ರು ಯಾರು ನಿಮ್ಮರಾಗ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್, ಅದೇ ಅಣ್ಣ. ಅವ್ರ ಅಲ್ಲಿದಾರ, ಅವ್ರ ಅಲ್ಲಿರ್ಲಿ, ನಾನ್ ನಿಮಗ್ ಸಪೋರ್ಟ್ ಮಾಡ್ತೀವಿ ಅಂತ ನಿಂತ್ಕಂತಾರ ನೋಡಿ, ಅಂತಾರನ್ನ ನಂಬಿ. ಹೌದು. ಆಮೇಲೆ ನೀವು ಒಂದ್ ಮಾತಂದ್ರಿ, ಅಂತ ಮುಖವಾಡಗಳು ಹೆಂಗಿರತ್ತೆ ಅಂದ್ರೆ, ಯಾರು ಬಹಳ ಫೇಮಸ್ ಆಗಿರ್ತಾರೆ, ಫೇಮಸ್ ಅನ್ನೋ ಪ್ರಶ್ನೆ ಬರಲ್ಲ ನಾನು ಹೇಳ್ತಿರೋದು, ಯಾರು ಬಹಳ ಜನಗಳನ್ನ ಹಚ್ಕೊಂಡಿರ್ತಾರೋ ಅವ್ರ ಚಾನಲ್ ಮುಖಾಂತರನೇ ಅವ್ರ ತಮ್ಮ ಬೆನ್ನ ಬೇಸ್ಕೊಳಕ್ ಹೋಗೋದು ಅಂತ. ನಿಜ ತಾಯಿ, ಅದ್ ಮಾತ್ರ ನಿಜ. ಹೌದೌದು. ಯಾಕಂದ್ರೆ ಇದು ವೈಟಿ ಅನ್ನೋದು ಸಮುದ್ರ. ಈ ಸಮುದ್ರದಲ್ಲಿ ನಮಗೆ ಈಜಾಡಿ ಈಜಾಡಿ ಸಾಕಾಗಬೇಕು ಹೊರ್ತು ಹುಡ್ಕಾಡಿ ಸಾಕಾಗದಲ್ಲ. ಅದೇ. ಅಂತವ್ರು ಏನ್ ಮಾಡ್ತಾರೆ, ನಮ್ಮಂತವ್ರ ರೀತಿ ಬರ್ತಾರೆ, ನಮಗೆ ನಮ್ಮ ವಿಡಿಯೋಗೆ ಯಾರ್ಯಾರು ಕಮೆಂಟ್ ಮಾಡ್ತಾರೋ ಅವ್ರೆಲ್ಲ ನೋಡ್ತಾರೆ, ಅವ್ರ ಜೊತೆ ಸಂಘ ಹೋಗ್ತಾರೆ. ಆಮೇಲೆ ಅಲ್ಲಿ ಹೋಗ್ಬೇಕಾರ್ಲ ಅವ್ರು ಹೇಳೋದು ಅದನ್ನೇ, ನಮಗ್ ಇವ್ರು ಗೊತ್ತು, ನಮಗ್ ಅವ್ರು ಗೊತ್ತು ಅಂದಾಗ ಅವ್ರು ಏನ್ ಮಾಡ್ತಾರೆ, ಅವ್ರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಗೆ, ಹೌದಾ ಆ ಮನುಷ್ಯ ಒಳ್ಳೇನು, ಈ ಮನುಷ್ಯ ಒಳ್ಳೆನ ಆಗಿರ್ಬೋದು. ನಾನ್ ಹೇಳ್ತಾ ಇರೋದು, ನಾನು ಈಗ ಈಗ ನಾನೇನ್ ನಿಮ್ಗೆ ಇಲ್ಲ ಇಂಥರ್ನ ಪರಿಚಯ ಮಾಡಿಸ್ತಿದ್ದೀನಿ ತಾಯಿ ಅಂತ ಅಂದಾಗ ನೀವೇನ್ ಅನ್ಕಂತೀರಾ, ವಿಶ್ವಣ್ಣ ಹಿಂಗೆ ಅವ್ರು ಪರಿಚಯ ಮಾಡ್ಸೋರು ಒಳ್ಳೆಯರಾಗಿರ್ತಾರೆ, ದಯವಿಟ್ಟು ಆ ಕೆಲಸ ಮಾಡಬೇಡಿ. ನೋಡಿ ಅವ್ರ ಚಾನಲ್ ನೋಡಿ, ಅವ್ರ ಮಾತುಕತೆನ ನೋಡಿ, ಅವ್ರ ಮಾತುಕತೆಯಲ್ಲಿ ಹೆಂಗಿರುತ್ತೆ ಅಂತ ನೋಡಿ, ಆಮೇಲೆ ನೀವು ಕನೆಕ್ಟ್ ಆಗಿ. ಯಾರು